ನಮಸ್ಕಾರ ಸ್ನೇಹಿತರೆ, ರಂಜು ರುಚಿ ಲೋಕ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಧ್ಯಾಹ್ನ ಊಟದ ಜೊತೆಗಾಗಿರ್ಬೋದು ಅಥವಾ ನೈಟು ಡಿನ್ನರ್ಗಾಗಿರ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ಈ ಹಸಿಗೊಜ್ಜನ್ನ ಕೇವಲ 10 ನಿಮಿಷದಲ್ಲಿ, ನಮಗೆ ಟೈಮೇ ಇಲ್ಲ ಬೇಗ ಬೇಗ ಅಡುಗೆ ಮಾಡಬೇಕು ಅನ್ನೋರಿಗೆ ಇದಂತೂ ಒಂದು ಒಳ್ಳೆ ಯೂಸ್ ಆಗುತ್ತೆ. ಅಥವಾ ಶೀತ ಕೆಮ್ಮು ಆಗಿರೋರಿಗೂ ಇದು ಒಂದು ಒಳ್ಳೆ ಔಷಧಿ ಅಂತಲೇ ಹೇಳಿರ್ಬೋದು. ಮನೆಯಲ್ಲಿ LPG ಖಾಲಿಯಾಗಿದೆ, ಬೇಗ ಬೇಗ ಅಡುಗೆ ಮಾಡಬೇಕು ಅಂತ ಅನ್ನೋರಿಗೂ ಇದು ಒಂದು ಒಳ್ಳೆ ಯೂಸ್ ಆಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ 1-2 ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣನ್ನು ಒಂದು 10 ನಿಮಿಷ ನೀರಿನಲ್ಲಿ ಹಾಗೆ ನೆನೆಸಿಟ್ಕೊಂಡು ಇವಾಗ ಅದನ್ನೆಲ್ಲ ನೀಟಾಗಿ ಕಿವುಚಿ ಹುಣಸೆಹಣ್ಣನ್ನೆಲ್ಲ ನೀಟಾಗಿ ಕಿವುಚ್ತಾ ಇದ್ದೀನಿ. ಈ ರೀತಿ ಹುಣಸೆಹಣ್ಣೆಲ್ಲ ಹುಳಿ ಬಿಡೋವರೆಗೂ ಚೆನ್ನಾಗಿ ಕಿವುಚ್ಕೊಂಡು ಇವಾಗ ಅಲ್ಲಿರೋ ಹುಣಸೆಹಣ್ಣನ್ನೆಲ್ಲ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಸಿದ್ರೇನೂ ಇಲ್ದೇ ನೀಟಾಗಿ ಹೊರ ತಕ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ತಗೊಂಡಾದ್ಮೇಲೆ ಒಂದೇ ಒಂದು ಹಸಿಮೆಣಸಿಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಮನೇಲಿ ಏನು ತರಕಾರಿ ಇಲ್ಲ ಅಂತ ಅಂದಾಗ ಈ ರೆಸಿಪಿನ ಯೂಸ್ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. 1 ಗೆಡ್ಡೆ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಾಗಿ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಯಾಕಂದರೆ ಹಸಿಮೆಣಸಿಕಾಯಿನ ಹಾಕೋದ್ರಿಂದ ಜಾಸ್ತಿ ಖಾರದ ಪುಡಿ ಹಾಕಿದ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಇವಾಗ ನಾನು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಇದಂತೂ ಮನೇಲಿ ಏನೋ ತರಕಾರಿ ಇಲ್ಲ ಅಂತ ಅಂದಾಗ, ಇಲ್ಲ ತುಂಬ ಹೊಟ್ಟೆ ಹಸಿತೈತೆ ಬೇಗ ಬೇಗ ಅಡುಗೆ ಮಾಡ್ಕೋಬೇಕು ಅಂತ ಅನ್ನೋರಿಗೆ ಒಂದು ಒಳ್ಳೆ ಯೂಸ್ ಆಗುತ್ತೆ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಸೂಪರಾಗಿ ಟೇಸ್ಟ್ ಅಂತೂ ಬಿಸಿ ಬಿಸಿ ಅನ್ನೋ ಜೊತೆ ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಕಿವುಚಬೇಕು. ಹಸಿ ಈರುಳ್ಳಿನ ತಿನ್ನೋಕೆ ಇಷ್ಟಪಡೋರು ದಪ್ಪಕ್ಕೆ ಸಹ ಕಟ್ ಮಾಡಿ ಹಾಕೋಬೋದು. ನಾನು ಉಪ್ಪನ್ನು ಆವಾಗಲೇ ಹಾಕ್ಕೊಂಡಿದ್ದೆ ಬೇಗ ಕರಗಲಿ ಅಂತ ಉಪ್ಪಿನ ಪುಡಿನ. ನೋಡಿದ್ರಲ್ಲ ಸ್ನೇಹಿತರೆ, ಘಮಘಮಿಸುವ ಹಸಿಗೊಜ್ಜು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ರಂಜು ರುಚಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.